ಏನಪ್ಪಾ ಅಂತ ಹೇಳಿದ್ರೆ, ನೀವ್ ಹೇಳ್ತಾ ಇದ್ದೀರಾ ವರುಣ್ ಆರಾಧ್ಯ ಅವರು ಒಂದು ಹುಡುಗಿ ಲೈಫ್ ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದು ಹುಡುಗಿಗೆ ನ್ಯಾಯ ಕೊಡ್ಸಕ್ ಹೋಗಿ ಇನ್ನೊಂದು ಹುಡುಗಿದ್ ಲೈಫ್ ನೀವು ಕೆಡಿಸ್ತಾ ಇದ್ದೀರಾ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಹೇಳಿದ್ರೆ ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡಿದ್ರು, ಇವಾಗ ಇವ್ರಿಗೂ ಹಿಂಗೆ ಸಪೋರ್ಟ್ ಮಾಡಿ ಚೆನ್ನಾಗಿರ್ತಾರೆ ಮುಂದೆ ಲೈಫಲ್ಲಿ. ಏನು ಹೋಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಗೈಸ್. ಸೊ ಗೈಸ್, ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ವರುಣ್ ಆರಾಧ್ಯ ಅವ್ರ ಬಗ್ಗೆ. ಸೊ ಅದಕ್ಕೆಲ್ಲ ನೀವು ತುಂಬಾ ನೆಗೆಟಿವ್ ಆಗಿ ಕಮೆಂಟ್ಸ್ನ ಶೇರ್ ಮಾಡ್ತಾ ಇದ್ದೀರಾ. ಇಲ್ಲಿ ಏನೇನಾಗಿದೆ, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಅದೆಲ್ಲ ನೀವು ಇಲ್ಲಿ ನಿಂತ್ಕೊಂಡು ಹೇಳೋದು ತುಂಬಾ ಈಸಿ. ಬಟ್ ನಿಮ್ಗೆ ಅವರೆಲ್ಲ ಫುಲ್ ಡೀಟೇಲ್ಡ್ ಆಗಿ ಹಾಕಿದಾರ ಅವ್ರ ಲೈಫ್ ಬಗ್ಗೆ? ಇಲ್ಲ ಅಲ್ವಾ? ಆಕ್ಚುಲಿ ನನಗೆ ಒಂದು ಟಾಕ್ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಅಂಡ್ ಏನಪ್ಪಾ ಅಂದ್ರೆ, ಆ ಕಮೆಂಟ್ಸ್ ಎಲ್ಲ ನನ್ನ ಇಷ್ಟೊಂದು ಮಾತಾಡ್ಸೋ ತರ ಮಾಡಿಸ್ತು. ಎಲ್ಲ ನನ್ನ ಸೈಜ್ ಬಂದ್ಬಿಟ್ಟು ಸ್ಮಾಲ್, ನನಗೆ ಸ್ಮಾಲ್ ಸಿಗೋದೇ ಇಲ್ಲ, ತುಂಬಾ ಕಷ್ಟಪಟ್ಟು. ಯಾರೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅದು ಬ್ರೇಕಪ್ ಆಗಿರುತ್ತೆ, ಅವರು ಮತ್ತೆ ಮೂವ್ ಆನ್ ಆಗ್ಬಿಟ್ಟು ರಿಲೇಶನ್ಶಿಪ್ ಮತ್ತೆ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಇರೋದು ಒಳ್ಳೇದಾ, ಆರ್ ಮೂವ್ ಆನ್ ಆಗೋಗ್ಬಿಟ್ಟಾ? ನಾನು ತೋರಿಸ್ತೀನಿ. ಬ್ಯಾಂಗಲ್ಸ್ ನನಗೆ ತುಂಬಾ ಇಷ್ಟ ಆಗಿದೆ ಗೈಸ್ ಬ್ಯಾಂಗಲ್ಸ್. ಇವಾಗ ನಾನು ಹೇಳಿದ್ದು ನನ್ನ ಒಪಿನಿಯನ್, ಓಕೆ? ನಿಮ್ಮ ಒಪಿನಿಯನ್ ಏನಿದೆನೋ ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಫ್ಯಾಮಿಲಿ ಬಗ್ಗೆ ಏನು ಯೋಚನೆ ಮಾಡ್ದೇನೆ ಅವ್ರ ಫ್ಯಾಮಿಲಿನೂ ಈ ಕಡೆ ಸಫರ್ ಮಾಡೋದು ಒಳ್ಳೇದಾ, ಆರ್ ಎಲ್ಸ್ ಮೂವ್ ಆನ್ ಆಗೋದು ಒಳ್ಳೇದಾ? ನಿಮ್ಗೇನು ಅನ್ಸುತ್ತೆ ಅಂತ ನನ್ಗೆ ಹೇಳಿ, ಓಕೆನಾ? ಬಟ್ ನೀವೆಲ್ಲ ನೆಗೆಟಿವ್ ಕಮೆಂಟ್ ಯಾವ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಒಂದು ಲವ್ ಅಂತ ಹೇಳಿದ್ರೆ ನೀವು ಒಂದೇ, ಇವಾಗ ಆಗೋಯ್ತು ಏನೋ ಬ್ರೇಕಪ್ ಆಯ್ತು ಅಂದ್ರೆ ನಿಮ್ ಪ್ರಕಾರ ಏನು ಸ್ಟಕ್ ಆನ್ ಆಗಿರ್ಬೇಕು ಅಂತನಾ? ಅಲ್ಲೇ ಇರ್ಬೇಕು. ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ಇವತ್ತು ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ. ಸೊ ಅದು ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ಸೆಕೆಂಡ್ ಲವ್ ಇಂಪಾರ್ಟೆಂಟಾ ಅಲ್ವಾ ಅಂತ. ಐ ಮೀನ್ ಸೆಕೆಂಡ್ ಲವ್ ಅಂತ ಹೇಳಿದ್ರೆ, ಇವಾಗ ಬ್ರೇಕಪ್ ಆಗಿರುತ್ತೆ, ಸೊ ಅವ್ರು ಅದರಿಂದ ಮೂವ್ ಆನ್ ಆಗಿಬಿಟ್ಟು ನೆಕ್ಸ್ಟ್ ಮತ್ತೆ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋದು ಒಳ್ಳೇದಾ ಅಲ್ವಾ ಅಂತ. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಗೈಸ್, ಏನಪ್ಪಾ ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ವರುಣ್ ಆರಾಧ್ಯ ಅವ್ರ ಬಗ್ಗೆ. ಸೊ ಇದಕ್ಕೆಲ್ಲ ಏನಂತ ಹೇಳಿದ್ರೆ, ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ ಶೇರ್ ಮಾಡ್ತಾ ಇದ್ದೀರಾ. ಅಂದ್ರೆ ಎಲ್ರು ಹೇಳ್ತಾ ಇಲ್ಲ, ಸ್ವಲ್ಪ ಜನ, ಅದರಲ್ಲೂ ಮೋಸ್ಟ್ ಏನಂತ ಹೇಳಿದ್ರೆ ಜಾಸ್ತಿ ನನಗೆ ನೆಗೆಟಿವ್ ಕಮೆಂಟ್ಸೇ ಬಂದಿದೆ. ನಾನು ಇಲ್ಲಿ ಶೇರ್ ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ನನ್ನ ಒಪಿನಿಯನ್ ಅಷ್ಟೇ. ಅಂಡ್ ನಿಮ್ಮ ಒಪಿನಿಯನ್ ನಾನು ಕೇಳ್ತಾ ಇಲ್ಲ, ವರುಣ್ ಆರಾಧ್ಯ ಅವ್ರದ್ದು ಒಪಿನಿಯನ್ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಇವಾಗ್ಲೂ ಕೂಡ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಯಾರೋ ಇಷ್ಟಪಟ್ಟಿದ್ದಾರೆ, ಯಾರೋ ಅನ್ನೋದ್ಕಿಂತ ಇವಾಗ ವರುಣ್ ಆರಾಧ್ಯ ಅವರು ಇಷ್ಟಪಟ್ಟಿದ್ರು, ಅದು ಮುಗ್ದೋಯ್ತು. ಅವ್ರದ್ದು ನಮ್ದು ರಿಯಾಲಿಟಿ ಏನು ಅಂತ ನಮಗೂ ಗೊತ್ತಿರಲ್ಲ. ಅವ್ರ ಲೈಫಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ನಿಮ್ಗೆಲ್ಲ ಅವ್ರ ಲೈಫ್ ಫುಲ್ ಶೇರ್ ಮಾಡ್ಕೊಂಡಿಲ್ಲ ವಿಡಿಯೋಸಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಅವ್ರ ಲೈಫ್ ಬಗ್ಗೆ ಫುಲ್ ಶೇರ್ ಮಾಡ್ಕೊಂಡಿಲ್ಲ. ಅವ್ರು ಶೇರ್ ಮಾಡಿರೋದು ನಮ್ಗೆ ಯಾವ ತರ ಕಾಣಿಸುತ್ತಪ್ಪ ಅಂದ್ರೆ, ಏನು ಜಸ್ಟ್ ಹೈಲೈಟ್ ಆಗಿ ಕಾಣಿಸೋದು ಯಾವ ವಿಚಾರಗಳು ಅಂತ ಹೇಳಿದ್ರೆ, ಈ ತರ ಬ್ಯಾಡ್ ಮ್ಯಾಟರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಜನಕ್ಕೆಲ್ಲರಿಗೂ ರೀಚ್ ಆಗೋದು. ಸೊ ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಅವ್ರದ್ದು ರಿಯಲ್ ಲೈಫಲ್ಲಿ ಏನೇನಾಗಿದೆ ಅಂತ ಡೀಟೇಲ್ಡ್ ಆಗಿ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ನಾವೇನ್ ತಿಳ್ಕೊತಾ ಇದೀವಿ ಅಂತ ಹೇಳಿದ್ರೆ, ನಾವು ಏನೋ ಆಗಿರುತ್ತೆ, ಇವ್ರದೇ ತಪ್ಪು ಇವ್ರದೇ ಸರಿ ಅಂತಾನು ನಾನು ಕೂಡ ಹೇಳ್ತಾ ಇಲ್ಲ, ಅಂಡ್ ಯಾರು ಕೂಡ ಅದನ್ನ ಹೇಳ್ತಾ ಇಲ್ಲ. ಐ ಮೀನ್ ಏನು ಅಂತ ಹೇಳಿದ್ರೆ, ಇವ್ರದೇ ತಪ್ಪು ಅಂತ ಹೇಳಕ್ ಆಗಲ್ಲ. ನೀವು ಕೂಡ ಅದನ್ನ ಮಾಡಬಾರ್ದು ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಯಾರೋ ಒಬ್ರು ಅನ್ನೋದಕ್ಕಿಂತ ಇವಾಗ ವರುಣ್ ಆರಾಧ್ಯ ಅವರು ಇಷ್ಟಪಟ್ಟಿದ್ರು, ಅದೆಲ್ಲ ಬ್ರೇಕಪ್ ಆಗೋಯ್ತು. ಸೊ ಅವ್ರನ್ನ ನಂಬ್ಕೊಂಡು ಅವರಿಗೂ ಫ್ಯಾಮಿಲಿ ಅಂತ ಇದೆ. ಸೊ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಆರ್ ಬ್ರೇಕಪ್ ಆಯ್ತು ಇವಾಗ ನಾನು ಇಲ್ಲೇ ಅವ್ರು ಐ ಮೀನ್ ಅಲ್ಲೇ ಸ್ಟಕ್ ಆನ್ ಆಗ್ಬಿಟ್ಟು ಅವ್ರ ಲೈಫ್ ಎಂಡ್ ಮಾಡ್ಕೊಂಡಿದ್ರೆ ನಿಮ್ಗೆ ಇದು ಖುಷಿ ಅನಿಸ್ತಾ ಇತ್ತಾ,
ಅವ್ರು ಇವಾಗ ಮೂವ್ ಆನ್ ಆಗ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ನೋಡ್ಕೋತಾ ಇದಾರೆ. ನಿಮ್ಗೆ ಇದು ಒಳ್ಳೇದು ಅನ್ಸುತ್ತಾ? ನನ್ ಪ್ರಕಾರ ನಾನ್ ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಅವ್ರು ಮೂವ್ ಆನ್ ಆಗಿರೋದು ಒಳ್ಳೇದೇ. ಯಾಕಂದ್ರೆ ಅವ್ರನ್ನೇ ನಂಬ್ಕೊಂಡು ಫ್ಯಾಮಿಲಿ ಎಲ್ಲ ಇದೆ. ಅವ್ರು ಅದಕ್ಕೋಸ್ಕರನೇ ಹಂಗಂತ ಎಲ್ರು ಕೂಡ ಇದೇ ತರ ಇರಲ್ಲ. ನೀವು ಕೂಡ ನೀವಾದ್ರೂ ಅಷ್ಟೇ ಬ್ರೇಕಪ್ ಆಯ್ತು ಅಂದಾಗ ಲೈಫ್ ಯಾರು ಎಂಡ್ ಮಾಡೋ ಲೆವೆಲಿಗೆ ಯಾರು ಇಲ್ಲ. ಎಲ್ಲೋ ಕೆಲವೊಬ್ರು ಬುದ್ಧಿ ಇಲ್ಲದೆ ಇರೋರು ಮಾಡ್ಕೋತಾರೆ. ಅವ್ರ ಪೇರೆಂಟ್ಸ್ ನೇನು ತಲೆಯಲ್ಲಿ ಇಟ್ಕೊಳ್ದೆ ಲೈಫ್ ಎಂಡ್ ಮಾಡ್ಕೊಳ್ಳೋರು ಇರ್ತಾರೆ. ಬಟ್ ತುಂಬಾ ಜನ ಇರೋದು ಆಲ್ಮೋಸ್ಟ್ ಎಲ್ಲ ಯಾವ ತರ ಅಂತ ಹೇಳಿದ್ರೆ ಮೂವ್ ಆನ್ ಆಗೋದೆ. ಇವ್ರು ಏನೋ ಸೋಷಿಯಲ್ ಮೀಡಿಯಾ ಅಲ್ಲಿ ಸ್ವಲ್ಪ ಚೆನ್ನಾಗೆ ಎಲ್ರಿಗೂ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಅವ್ರು ಸ್ವಲ್ಪ ಎಲ್ರಿಗೂ ಗೊತ್ತಿರೋ ಜನ ಆಗಿರೋದಕ್ಕೆ ಇಷ್ಟೊಂದೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ ನನ್ಗೆ ಅನ್ಸಿರೋದು. ಇದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ನನ್ಗೆ ಅನ್ಸಿರೋದು. ಅಂಡ್ ನನ್ಗೆ ನಿಮ್ ಒಪಿನಿಯನ್ ಗೊತ್ತಿಲ್ಲ. ನಾನು ಇಲ್ಲಿ ಶೇರ್ ಮಾಡ್ತಾ ಇರೋದು ಎಲ್ಲ ನನ್ನ ಒಪಿನಿಯನ್ನೇ ಆಗಿರುತ್ತೆ. ಸೊ ನಾವಿಲ್ಲಿ ನಿಂತ್ಕೊಂಡು ಇಬ್ರು ಮಧ್ಯ ನಿಂತ್ಕೊಂಡು ನಾವು ಮಾತಾಡೋದು ತಪ್ಪಾಗುತ್ತೆ. ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಐ ಮೀನ್ ಎಲ್ಲ ನನ್ ಸೈಜ್ ಬಂದ್ಬಿಟ್ಟು ಸ್ಮಾಲ್. ನನಗೆ ಸ್ಮಾಲ್ ಸಿಗದೇ ಇಲ್ಲ, ತುಂಬಾ ಕಷ್ಟಪಟ್ಟು ಇದೆಲ್ಲ ಅಂಬ್ರೆಲಾ ಟೈಪಾ? ನಾರ್ಮಲ್ ಇಲ್ವಾ? ಏನಪ್ಪಾ ಅಂತ ಹೇಳಿದ್ರೆ ನೀವ್ ಹೇಳ್ತಾ ಇದ್ದೀರಾ ವರುಣ್ ಆರಾಧ್ಯ ಅವರು ಒಂದ್ ಹುಡುಗಿ ಲೈಫ್ ನ ಹಾಳ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದ್ ಹುಡುಗಿಗೆ ನ್ಯಾಯ ಕೊಡ್ಸಕ್ ಹೋಗಿ ಇನ್ನೊಂದ್ ಹುಡುಗಿದ್ ಲೈಫ್ ನೀವು ಕೆಡಿಸ್ತಾ ಇದ್ದೀರಾ ಅಂತ ನಿಮಗ್ ಅನಿಸ್ತಾ ಇಲ್ವಾ? ನಾನ್ ಕೇಳ್ತಾ ಇರೋದು ಇದು ನಿಮ್ಗೆ. ಸೊ ನಿಮಗ್ ಅನಿಸ್ತಾ ಇಲ್ವಾ? ಯಾಕೆ ಹುಡುಗಿ ಅಂತ ಅಂದ್ಮೇಲೆ ಅವರು ಹುಡುಗಿನೇ ಇವರು ಹುಡುಗಿನೇ ಅಲ್ವಾ? ಸೊ ಇವ್ರು ಇವಾಗ ಆಗೋದಾಗಿದೆ. ನಾನು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಅವ್ರ ಪರ್ಸನಲ್ ಮ್ಯಾಟರ್ ಅವ್ರಿಗೆ ಗೊತ್ತಿರುತ್ತೆ ಏನಾಗಿರುತ್ತೆ ಅಂತ. ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಹುಡುಗಿಗೂ ಕೂಡ ಇವಾಗ ಪ್ರೆಸೆಂಟ್ ಬರ್ತಾ ಇರೋ ಹುಡುಗಿಗೂ ಕೂಡ ನೀವೇ ಮಾಡ್ತಾ ಇದ್ದೀರಾ ಇವಾಗ ಅನ್ಯಾಯ. ಇದು ನನ್ಗೆ ಅನಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಇವಾಗ ನೋಡಿ ಎಲ್ರು ಹೇಳ್ತಾ ಇದ್ದೀರಾ ಅಕ್ಕ ತಂಗಿ ತರ ಇರ್ಬೇಕು, ಎಲ್ರು ಅಕ್ಕ ತಂಗಿರು ಐ ಮೀನ್ ಅಕ್ಕ ತಂಗಿ ಅನ್ನೋ ತರನೇ ನೀವೆಲ್ರು ಟ್ರೀಟ್ ಮಾಡ್ತೀರಾ ಅಲ್ವಾ? ಸೊ ಇವಾಗ ಯಾಕೆ ನೀವು ಇವ್ರನ್ನ ಅಕ್ಕ ಅವ್ರ ತಂಗಿ ಅಂತ ಯಾಕೆ ಅನ್ಕೋತಾ ಇಲ್ಲ? ಇವಾಗ ಏನೋ ಅವ್ರು ಇಷ್ಟಪಟ್ಬಿಟ್ರು ಮಿಡಲಿಗೆ ಬಂದ್ಬಿಟ್ಟು ಏನೋ ಸಮಥಿಂಗ್ ಏನೋ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಬಟ್ ಇದೆಲ್ಲ ರಿಯಲ್ ಸ್ಟೋರಿ ನಿಮ್ಗೆ ಗೊತ್ತಾ? ಹೇಳಿದಾರ ಅವರು ಯಾವತ್ತಾದ್ರೂ ಶೇರ್ ಮಾಡಿದಾರ ನಿಮ್ಮ ಹತ್ರ ಈ ತರ ಅವಳ ಮಧ್ಯ ಬಂದ್ಲು ಈ ತರ ಆಗಿದೆ ಅಂತ ಹೇಳ್ಬಿಟ್ಟು? ಇಲ್ಲ ಅಲ್ವಾ? ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಟ್ರೈ ಮಾಡಿದೆ ತೋರ್ಸೋಕೆ ಅವ್ರನ್ನ, ಬಟ್ ಆಗಿಲ್ಲ ನನ್ಗೆ ತೋರ್ಸೋಕೆ. ಯಾಕಂದ್ರೆ ಅವ್ರಿಗೆ ಇವಾಗ ನಾನು ಯಾವ ತರ ನಾನ್ ನಿಮ್ಗೆ ತೋರ್ಸಕ್ ಟ್ರೈ ಮಾಡಿದೆ, ನನ್ಗೆ ಯಾವ ತರ ಕ್ಯೂರಿಯಾಸಿಟಿ, ನಿಮ್ ಕ್ಯೂರಿಯಾಸಿಟಿ ನೋಡಕ್ ಇಷ್ಟ ಇತ್ತು. ಸೊ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ? ಅವ್ರ ಲವ್ ಈ ತರ ಇರ್ಬೇಕು, ಅವ್ರು ಯಾವ ತರ ಜನಕ್ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದ್ ಇಷ್ಟ ಇರುತ್ತೆ ಅಲ್ವಾ? ಸೊ ಅವರು ಅದೇ ತರನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ಲಾನ್ಸ್ ಇಟ್ಕೊಂಡಿದ್ದಾರೆ. ಸೊ ನಾನು ಅದನ್ನೆಲ್ಲ ಹಾಳು ಮಾಡೋಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ತೋರ್ಸಕ್ ಆಗಿಲ್ಲ. ಅಂಡ್ ಇದಕ್ಕೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಸೊ ನಾನು ಅವ್ರಿಗೆಲ್ಲ ಏನ್ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಇದರಿಂದ ನಿಮ್ಗೆ ಏನು ಸಿಗಲ್ಲ. ಸೊ ನೀವು ಈ ತರ ಕಮೆಂಟ್ಸ್ ಮಾಡಿದೀರಾ ಆರ್ ಸಮಥಿಂಗ್ ನೆಗೆಟಿವ್ ಆಗಿ ಹೇಳಿದೀರಾ ಅಂದ ತಕ್ಷಣ ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ತಾ ಇಲ್ಲ. ಅಂಡ್ ವರುಣ್ ಆರಾಧ್ಯ ಅವ್ರು ಕೂಡ ಅವ್ರ ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ತಾ ಇಲ್ಲ. ಅಂಡ್ ಅವ್ರ ಸೊ ಏನಪ್ಪಾ ಅಂತ ಹೇಳಿದ್ರೆ ನಾನು ಇದು ವಿಡಿಯೋ ಮಾಡ್ಬೇಕು ಅಂತ ಆಕ್ಚುಲಿ ಮಾಡಿದ್ದಲ್ಲ. ನಂದು ಸ್ವಲ್ಪ ಕೆಲಸ ಇತ್ತು, ಆಚೆ ಬಂದಿದ್ದೆ. ಅಂಡ್ ಇದೆಲ್ಲ ಸ್ವಲ್ಪ ನೆನಪಾಯ್ತಲ್ವಾ? ಸೊ ಹಂಗೆ ಒಂದ್ ಸ್ವಲ್ಪ ಹೇಳ್ಬಿಡೋಣ, ತಿಳಿಸ್ಬಿಡೋಣ ಯಾರ್ಯಾರ ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು, ನನ್ನ ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು. ಅಂಡ್ ಇವಾಗ ನಂದು ಸ್ವಲ್ಪ ಕೆಲಸ ಇದೆ, ಇಲ್ಲಿ ಮಾಡ್ತಾ ಅಂಡ್ ಕಂಟಿನ್ಯೂ ಮಾಡೋಣ ಗೈಸ್. ಅಂಡ್ ಎಕ್ಸೈಸ್ ಬೇಕು ನನ್ಗೆ ಗೈಸ್. ಇನ್ನೂ ಒಂದು ಏನೇನೋ ಕಮೆಂಟ್ ಹಾಕಿದೀರಾ, ತುಂಬಾ ಕಮೆಂಟ್ ಹಾಕಿದಾರೆ. ಏನಪ್ಪಾ ಅಂತ ಹೇಳಿದ್ರೆ ಅವ್ರೇನೋ ತುಂಬಾ ಅಂದ್ರೆ ವರುಣ್ ಆರಾಧ್ಯ ಅವರು ಕಷ್ಟದಲ್ಲಿದ್ದಾಗ ಇಷ್ಟ ಪಟ್ಬಿಟ್ಟು ಅಂತ ನೀವಾಗಿದ್ರೆ ಇಷ್ಟ ಪಡ್ತಾ ಇದ್ರ ಆತರ ಹುಡ್ಗನ್ನ ಅಂತ ಎಲ್ಲ ಕೇಳಿದೀರಾ. ಅಫ್ಕೋರ್ಸ್ ನಾನು ಇಷ್ಟ ಪಡ್ತಾ ಇದ್ದೆ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ನಾನು
ಆ ಪೊಸಿಷನ್ ಅಲ್ಲಿ ನಾನ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ ಅಂತ ಅಂದ್ರೆ ನೀವು ನನಗೆ ಕ್ವಶನ್ ಮಾಡಿದ್ರೆ ನಾನು ಹೇಳೋದೇನಪ್ಪ ಅಂದ್ರೆ ನನ್ನ ಕೈಯಲ್ಲಿ ಆದಷ್ಟು ನಾನು ಅವನನ್ನ ಚೇಂಜ್ ಮಾಡಕ್ ನೋಡ್ತಾ ಇದ್ದೆ. ನನ್ನ ಹುಡುಗ ಆ ತರ ಆಗಿದ್ದಿದ್ರೆ ನಾನು ಆದಷ್ಟು ಚೇಂಜ್ ಮಾಡ್ತಾ ಇದ್ದೆ. ನನ್ನ ಲೆವೆಲ್ ಐ ಮೀನ್ ನನ್ಗೆ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಾನು ಟ್ರೈ ಮಾಡ್ತಾ ಇದ್ದೆ ಅವನನ್ನ ಚೇಂಜ್ ಮಾಡೋಕ್ಕೆ. ಸೊ ಇನ್ ಕೇಸ್ ಇದನ್ನು ಕೇಳ್ತೀರಾ, ನೆಕ್ಸ್ಟ್ ಚೇಂಜ್ ಆಗಿಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ದೆ? ಅಫ್ಕೋರ್ಸ್ ಎಲ್ರು ಮಾಡೋದು ಅದೇ, ಚೇಂಜ್ ಆಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಅವಾಗ ನಮ್ ಲೈಫ್ ನಾವ್ ನೋಡ್ಕೋಬೇಕು, ಅವ್ರ ಲೈಫ್ ಅವ್ರು ನೋಡ್ಕೋತಾ ಇದ್ದಾರೆ. ಸೊ ಇಲ್ಲ ಆಗಿರೋದು ಇಷ್ಟೇ. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗೈಸ್ ನೋಡಿ ಎಂತ ಗಾಂಧಿ ಬಜಾರ್ ಬಂದ್ಬಿಟ್ಟು ಇಲ್ಲೂ ಇದೆ ಸ್ವಲ್ಪ ಕಲೆಕ್ಷನ್ಸ್, ಇಲ್ಲೂ ನೀವು ತಗೋಬಹುದು. ಗೈಸ್ ನಾನು ಯಾವಾಗ್ಲೂ ಆಲ್ಮೋಸ್ಟ್ ಶಾಪಿಂಗ್ ಅಲ್ಲೇ ಇರ್ತೀನಲ್ವಾ, ನನ್ಗೆ ಶಾಪಿಂಗ್ ಅಂದ್ರೆ ಇಷ್ಟ, ತುಂಬಾ ತುಂಬಾ ಇಷ್ಟ ಶಾಪಿಂಗ್ ಅಂದ್ರೆ. ಬಟ್ ನನಗೇನು ಇಷ್ಟ ಆಗ್ತಾ ಇಲ್ಲ ಇಲ್ಲಿ. ನನ್ಗೆ ಇನ್ನೊಂದು ಶಾಪ್ ಗೊತ್ತಿದೆ, ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ. ಇಲ್ಲೇನು ಇಷ್ಟ ಆಗಿಲ್ಲ ಅಂದ್ರೆ. ಅಂಡ್ ಏನ್ ಗೊತ್ತಾ, ನಮ್ಮ ಮಮ್ಮಿಗೆ ನಾನು ರೆಡ್ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ನಾನು ಸ್ವಲ್ಪ ಓ ಮೈ ಗಾಡ್, ಇದು ನನ್ನ ಸೈಜ್ ಅಲ್ಲ. ಆಕ್ಚುಲಿ ನನಗೆ ಒಂದು ಟಾಪ್ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಅಂಡ್ ಏನಪ್ಪಾ ಅಂದ್ರೆ ಆ ಕಮೆಂಟ್ಸ್ ಎಲ್ಲ ನನ್ನ ಇಷ್ಟೊಂದು ಮಾತಾಡ್ಸೋ ತರ ಮಾಡಿಸ್ತು. ಅದಕ್ಕೋಸ್ಕರ ನಾನು ಹಂಗೆ ಬಂದಿದ್ನಲ್ವಾ, ಹಂಗೆ ಮಾತಾಡ್ಬಿಡೋಣ, ಇದನ್ನು ಹೇಳ್ಬಿಡೋಣ, ತಿಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದು. ಅಂಡ್ ಟಾಪ್ ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಏನೋ ಮಮ್ಮಿ ಕಾಲ್ ಮಾಡಿ ಹೇಳಿದ್ರು, ಏನೋ ಪೂಜೆ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಒಂದು ಟಾಪ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಇಲ್ಲಿ ನೋಡ್ತಾ ಇದ್ದೀನಿ ನನ್ನ ಸೈಜ್ ಸಿಗ್ತಾ ಇಲ್ಲ. ಸೊ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಹೋಗೋಣ. ಗೈಸ್ ಇನ್ನೊಂದೇನು ಗೊತ್ತಾ, ನಾನು ತೋರಿಸ್ತೀನಿ. ಬ್ಯಾಂಗಲ್ಸ್ ನನಗೆ ತುಂಬ ಇಷ್ಟ ಆಗಿದೆ ಗೈಸ್ ಬ್ಯಾಂಗಲ್ಸ್. ಇವಾಗ ಐ ಡೋಂಟ್ ನೋ ಅದು ಟ್ರೆಂಡ್ ಹೌದಾ ಅಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನೋ ಜಲ್ಲಿ ಬ್ಯಾಂಗಲ್ಸ್ ಅಂತ ಬಂದಿದೆ, ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಗಿದೆ. ಅದನ್ನು ಸಿಕ್ಕರೆ ಅದನ್ನು ತೊಗೊಂಡು ಹೋಗ್ತೀನಿ ಗೈಸ್. ಟೈ ಕೊಡಿ. ಫುಲ್ ಸ್ಲೀವ್ ಇದೆನಾ? ಫುಲ್ ಏನ್ ಪ್ರೈಸ್? 2690. ಬಟ್ ನೋಡಿ ನನ್ಗೆ ಲಾಂಗ್ ಕೂಡ ತುಂಬಾ ಲಾಂಗ್ ಆಗುತ್ತೆ. ಅಲ್ಲಿ ಮಾಡಿದ್ರೆ ಇಲ್ಲಿಗೆ ಬಂದ್ಬಿಡುತ್ತೆ. ಇಲ್ಲ ಅದು ಬೇಕಾದ್ರೆ ಬಿಡಿ, ಇಲ್ಲಿ ಕೆಳಗಡೆ ಮಾಡ್ತೀವಿ. ವರ್ಕ್ ರಿಮೂವ್ ಮಾಡಿ ಮತ್ತೆ ಕಮ್ಮಿ ಮಾಡಿ ಮತ್ತೆ ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪನೂ ಚೆನ್ನಾಗೇ ಇಲ್ಲ ಅಲ್ಲ ಇವು. ಸೊ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.